ನಮ್ಮ ಬಾಸ್ ಒಂದು ಡೈಲಾಗ್ ಹೇಳಿದ್ರು, ಜನ ನನ್ನ ಇಲ್ಲಿ ನೋಡಿ ಇಷ್ಟಪಡ್ಲಿಲ್ಲ, ಇಲ್ಲಿ ನೋಡಿ ಇಷ್ಟಪಟ್ಟಿರೋದು ಅಂತ. ಸ್ಟೈಲು, ಅವ್ರ ಆಕ್ಷನ್, ಅವ್ರ ಲುಕ್ ಎಲ್ಲ ಕಳ್ದೋಗ್ಬಿಡ್ತೀವಿ. ಎಲ್ಲೋದ್ರೂ ಬರ್ತಿರ್ತೀಯ, ಬಾಸ್ ನೆನ್ಸ್ಕೊಂಡು ಅಳು ಬೇರೆ ಬರ್ತಾ ಇತ್ತು ನನ್ಗೆ. ಶ್ರೇಷ್ಠ ಕಥೆ ಅಲ್ಟಿಮೇಟ್ ಮೂವಿ. ಭೂಮಿ ಚೆನ್ನಾಗಿರ್ಲಿ, ಚೆನ್ನಾಗಿಲ್ದಂಗಿರ್ಲಿ, ಬಾಸ್ ನೋಡ್ಬೇಕು, ಬರೀ ಬೆಳ್ಳಿ ಪರ್ದೆ ಮೇಲೆ ನೋಡ್ಬೇಕು ಅಷ್ಟೇ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಸೂರ್ಯ. ನಾಳೆ ಬಾಸ್ ಫಿಲಮ್ ರಿಲೀಸ್ ಇದೆ. ಸೊ ಇವತ್ತು DJ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅಂದರೆ ಬಾಸ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಅಭಿಮಾನಿಗಳು ಅಂದರೆ ಸೆಲೆಬ್ರಿಟಿಗಳು ತುಂಬ ಜನ ಸೇರಿರ್ತಾರೆ. ಅಭಿಮಾನಿಗಳನ್ನೆಲ್ಲ ಮಾತಾಡ್ಕೊಂಡು ಈ ವಿಡಿಯೋ ನಾಳೆಗೂ ಕಂಟಿನ್ಯೂ ಆಗುತ್ತೆ. ಸಿನಿಮಾ ನೋಡೋಕೆ ಮುಂಚೆ, ಸಿನಿಮಾ ನೋಡಾದ್ಮೇಲೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಹೋಗೋಣ, ಮಾತಾಡ್ತಾ ಇದ್ದೀನಿ. ನೀವು ಬಾಸ್ ಅಭಿಮಾನಿನಾ? ಹೌದು. ಎಷ್ಟು ವರ್ಷದಿಂದ ಅಭಿಮಾನಿನಾ? ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾ ನೋಡಿದ್ನಿ. ಸೊ ಅವಾಗಿಂದ. ನಾಳೆ ಫುಲ್ ಸೆಲೆಬ್ರೇಷನ್ ಜಾತ್ರೆ ಸರ್. ನಾಳೆ ಸೆಲೆಬ್ರೇಷನ್ ಅಲ್ಲ, ಜಾತ್ರೆ. ನಾಳೆ ಜಾತ್ರೆ, ಇವತ್ತು ಹಬ್ಬ. 3 ದಿವಸ 4 ದಿವಸ ಹಬ್ಬ ನಡೆಸ್ತೀವಿ ಇಲ್ಲಿ ನೋಡ್ರಿ. ಟ್ರೈಲರ್ ನೋಡಿದಾಗಿಂದ ನಿದ್ದೆ ಬರ್ತಾರೆ. ನೀವು ಬನ್ನಿ ಬಾಸ್, ನಾ ಬರ್ಮಾಡ್ಕೊಡ್ತೀವಿ. One day later. ಒಂದು ಜಾಗದಲ್ಲಿ ಎಲ್ಲೂ ಸ್ವಲ್ಪ ಬೇಜಾರಾಗಿಲ್ಲ. ಆದ್ರೂ ನಮ್ಮ ಬಾಸು ಒಂದೊಂದು ಡೈಲಾಗ್ ಕೂಡ ನಮ್ ಮನ್ಸು ಮುಟ್ಟೋ ತರ ಇತ್ತು. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ಬಾಸ್ ಒಂದು ಡೈಲಾಗ್ ಹೇಳಿದ್ರು, ಜನ ನನ್ನ ಇಲ್ಲಿ ನೋಡಿ ಇಷ್ಟಪಡ್ಲಿಲ್ಲ, ಇಲ್ಲಿ ನೋಡಿ ಇಷ್ಟಪಟ್ಟಿರೋದು ಅಂತ. ನಾವು ಇವಾಗ್ಲೂ ಹೇಳ್ತೀವಿ, ನಾಳೆನೂ ಹೇಳ್ತೀವಿ, ನಾವು ಉಸಿರು ನಿಲ್ಲೋವರೆಗೂ ನಮ್ಮ ಭಾಷೆ ನಮಗೆ ಯಾವತ್ತಿದ್ರು. ಜೈ ಡಿ ಬಾಸ್. ಫಿಲಮ್ ಮಾತ್ರ ಅಲ್ಟಿ, 1 ಸೆಕೆಂಡ್ ಎಲ್ಲೂ ಬೇಜಾರು ಅನಿಸ್ಲಿಲ್ಲ. ಸೂಪರ್ ಮೂವಿ. ಲಾಸ್ಟಲ್ಲಿ ನಮಗೆ ಸೈಕ್ ಮಾಡ್ಬಿಟ್ಟು ಅವ್ರ ಬಾಸು ಸೂಪರ್ ಆಗಿದೆ. ತುಂಬಾ ಸಿನಿಮಾ ಸೂಪರ್ ಆಗೈತೆ. ಬಾಸ್ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಬಾಸ್ ಆಕ್ಟಿಂಗು ಪ್ರತಿಯೊಂದು ಚೆನ್ನಾಗಿದೆ. ಯಾರು ಸಪೋರ್ಟ್ ಮಾಡ್ಲಿ ಬಿಡ್ದಿ, ಅಭಿಮಾನಿಗಳಂತೂ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೆ ಏನ್ ಹೇಳ್ತೀರಾ? ಮೀಡಿಯಾದವ್ರು 3 ತರ ಹಾಕೊಳ್ಳಿ ಸರ್, 3 ತರ ಹಾಕ್ಲಿ. ಕೆಳಿಕಂತೂ ತುಳಿಯಕ್ ಆಗಲ್ಲ. ಜೈ ಡಿ ಬಾಸ್. ನೈಸ್. ಅವ್ರ ಆಕ್ಟಿಂಗು, ಸ್ಟೈಲು, ಸಾಂಗ್ ಅಲ್ಲಿ ಒಂದೊಂದು ಅವರ ತೋರ್ಸೋ ಕ್ಯಾರೆಕ್ಟರ್ ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನೋಡಿ ಖುಷಿ ಪಡ್ತೀರಾ. ಈ ತರ ಯಾವತ್ತು ಬಾಸ್ ನೋಡಿಲ್ಲ, ಯಾವತ್ತು ನೋಡಕ್ಕಾಗಲ್ಲ. ಆ ರೇಂಜ್ ಅಲ್ಲಿ ತೋರಿಸಿದ್ರು. ಖುಷಿ ಆಯ್ತಾ ನಿಮ್ಗೆ? ಸ್ಟೈಲು, ಅವ್ರ ಆಕ್ಷನ್, ಅವ್ರ ಲುಕ್ ಎಲ್ಲ ಕಳ್ದೋಗ್ಬಿಡ್ತೀವಿ. ಒಂದೊಂದ್ಸತಿ ಹಂಗೆ ಗೂಸ್ ಬಂಪ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ ಮೂವಿ ಮಾತ್ರ. ಅವ್ರ ಸಾಂಗ್ ಅಂತೂ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ. ಆಕ್ಷನ್ ಡಿಫ್ರೆಂಟ್ ಆಗಿದೆ ಈ ಸಲ. ಹಳೇದ್ರು ತರ ಎಲ್ಲ ನೋಡಕ್ಕಲ್ಲ, ಈ ಸಲ ಒಳ್ಳೆ ಡಿಫ್ರೆಂಟ್ ಆಗಿ ನೋಡ್ತೀವಿ. ದರ್ಶನ್ ಸನ್ನ ಸೂಪರ್ ಆಗಿದೆ. ಜೈ ಡಿ ಬಾಸ್. ಬಾಸ್ ಕಾಮಿಡಿ ನೋಡಿ ಫುಲ್ ಒಂಥರ ಬಾಸ್ ನೆನ್ಸ್ಕೊಂಡು ಅಳು ಬೇರೆ ಬರ್ತಾ ಇತ್ತು ನನ್ಗೆ. ಬಾಸ್ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾ ಬರೀ ಫ್ಯಾನ್ಸ್ ಅಲ್ಲ, ಎಲ್ಲರೂ ನೋಡೋಂತ ಸಿನಿಮಾ. ಮತ್ತೆ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿದೆ. ಬಾಸ್ ಫೈಟಿಂಗ್ಸ್ ಅಂತೂ ಸೂಪರ್ ಆಗಿದೆ. ಡೆವಿಲ್ ಆಗು ಚೆನ್ನಾಗಿದ್ದಾರೆ, ಕೃಷ್ಣ ಆಗು ಚೆನ್ನಾಗಿದ್ದಾರೆ. ಲವ್ ಯು ಬಾಸ್. ಸೂಪರ್. ಕೃಷ್ಣ ಇಷ್ಟ ಆದ್ರ? ನಂಗೆ ಕೃಷ್ಣನೇ ಇಷ್ಟ ಆದ್ರು ತುಂಬಾ. ಹುಡುಗರಿಗೆ ಡೆವಿಲ್ ಇಷ್ಟ ಆಗಿರ್ತಾರೆ ಪಕ್ಕ. ಮತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ. ತುಂಬಾ ಇಷ್ಟ ನಮ್ಮ ಅಣ್ಣ. ಡೆವಿಲ್ ಇಷ್ಟ ಆದ್ರ? ನಿಮ್ ಕೃಷ್ಣ ಇಷ್ಟ ಆದ್ರ? ನಮ್ ಕೃಷ್ಣ. ನಮಗ್ ಡೆವಿಲ್ ಇಷ್ಟ ಆದ್ರು. ಏನಕ್ಕೆ ಕೃಷ್ಣ ಇಷ್ಟ ಆದ್ರು? ನಮ್ ಕೃಷ್ಣ ಯಾವಾಗ್ಲೂ ಕೃಷ್ಣ ತರನೇ ಇದ್ದಾರೆ. ನಮ್ ದರ್ಶನ್ ತುಂಬಾ ಒಳ್ಳೇದ್ ಮಾಡಿದ್ದಾರೆ ಜನಗಳಿಗೆ. ಅದಕ್ಕೆ ನಾವು ಮೀಡಿಯಾದವ್ರಿಗೆ ಹೇಳ್ತಾ ಇದೀವಿ, ಒಳ್ಳೇದನ್ನ ತೋರಿಸಿ ಆದಷ್ಟು ಅಂತ. ಮೀಡಿಯಾದವ್ರು ನೋಡ್ಬಿಟ್ಟು ತಿಳ್ಕೊಬೇಕು. ನಾವು ಸೋಷಿಯಲ್ ಮೀಡಿಯಾದವರು, ನೀವು ಮೀಡಿಯಾದವರು 1000 ಜನ ಇರ್ಬೋದು, ನಾವು 1,00,000 ಜನ ಇದ್ದೀರಿ ಅಭಿಮಾನಿಗಳು. ನಾವು ಬಾಸ್ನ ಬೆಳೆಸ್ತೀರಿ. ಜೈ ಡಿ ಬಾಸ್. ಜೈ ಡಿ ಬಾಸ್. ಬಾಸ್ ಲುಕ್, ಕಡಕ್ ಲುಕ್, ಇಬ್ರು ಡಬಲ್ ಆಕ್ಟಿಂಗ್, ಇದನ್ನೆಲ್ಲ ನೋಡ್ತಾ ಇದ್ರೆ ಡೆವಿಲ್ ಪಾರ್ಟ್ ಬರೋ ಚಾನ್ಸಸ್ ಇದೆ. ಎಲ್ಲ ಅಭಿಮಾನಿಗಳು ಸಹ ಸಿನಿಮಾಗೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಯಾರು ಅನ್ಎಕ್ಸ್ಪೆಕ್ಟ್ ಆಗಿ ಮಾತಾಡಕ್ ಹೋಗ್ಬೇಡಿ ಅಷ್ಟೇ. ಮೀಡಿಯಾದವ್ರಿಗೆ ಏನ್ ಹೇಳ್ತೀರಾ? ಯಾವುದೇ ಮಾಧ್ಯಮದವ್ರಿಗೆ ನಾವೇನು ಬೈಯಲ್ಲ. ಕೆಲವರು ಬೈತಾರೆ, ಬೈಯಲ್ಲ. ಎಲ್ಲರಿಗೂ ರಿಕ್ವೆಸ್ಟ್ ಏನಂತಂದ್ರೆ ಸ್ವಲ್ಪ ಪದ ಬಳಕೆನ ಕಡಿಮೆ ಮಾಡಿ, ನಮ್ಮ ಯಜಮಾನ್ರ ಬಗ್ಗೆ ಒಳ್ಳೇದು ಮಾತಾಡಿ. ದಯವಿಟ್ಟು ರಿಕ್ವೆಸ್ಟ್ ಇದು. ಮಾಧ್ಯಮದವ್ರಿಗೆ, ಎಲ್ಲ ಮಾಧ್ಯಮದವ್ರಿಗೂ ಒಂದೇ ಒಂದು ರಿಕ್ವೆಸ್ಟ್ ಇದು, ಕರೆಕ್ಟಾಗಿ ನ್ಯೂಸ್ನ ಕರೆಕ್ಟಾಗಿ ತೋರಿಸಿ. ಆಗಲ್ಲ ಅಂತಾನೆ ಹೇಳಿ, ನಾವೇ ಬೇಕು ಸೋಷಿಯಲ್ ಮೀಡಿಯಾಗೆ ಹಾಕಿ ತೋರಿಸ್ತೀವಿ ಬೇಕಾರೆ. ಆಗಿಲ್ಲ ಅಂದ್ರೆ ಇದೆಯಲ್ಲ ಡೈಲಾಗು, ಏನ್ರಿ ಮೀಡಿಯಾ
ಡೆವಿಲ್ ನೋಡ್ಬಿಟ್ಟು ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತಪ್ಪ, ಡಬಲ್ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ನಾವಿಬ್ರು ಜೊತೆಲೆ ಕೆಲಸ ಮಾಡ್ತಾ ಇದ್ರಿ, ನಾವೆಲ್ಲರೂ ಬಾಸ್ ಅಭಿಮಾನಿಗಳೇ. So, ಜೊತೆಲೆ ಬಂದು ನೋಡಿದಿರಿ, ಬಟ್ ಯಾರು ಸಿಕ್ಕಿಲ್ಲ. ಸಿಗ್ತಾ ಇದೀವಿ ಅಷ್ಟೇ. ಡೆವಿಲ್ ಇಷ್ಟ ಆದ್ರ, ಕೃಷ್ಣ ಇಷ್ಟ ಆದ್ರ? ಇಬ್ರು ಇಷ್ಟ ಆದ್ರು. ಡಬಲ್ ಆಕ್ಟಿಂಗ್ ಮೇನು. ಯಾಕಂದ್ರೆ ಬಾಸು, ಬಟ್ ನೆಗೆಟಿವ್ ಸೈಡ್ ನೋಡಕ್ಕೆ ಇನ್ನೂ ಮಸ್ತಾಗಿರುತ್ತಲ್ಲ. ಮೀಡಿಯಾದವ್ರಿಗೆ ಏನ್ ಹೇಳ್ತೀರಾ? ಏನ್ರಿ ಮೀಡಿಯಾ ಅಂತೀವಿ ಅಷ್ಟೇ, ಇನ್ನೇನ್ ಹೇಳಕ್ಕಾಗುತ್ತೆ. ಜೈ ಡಿ ಬಾಸ್. ತುಂಬಾ ಖುಷಿ ಆಯ್ತು ಸರ್, ಅಭಿಮಾನಿ ಅಪ್ಪಟ ಅಭಿಮಾನಿ ಸರ್. ತುಂಬಾ ಖುಷಿ ಆಯ್ತು. ಅಲ್ಟಿಮೇಟ್ ಮೂವಿ. ನಮ್ಮ ಬಾಸ್ ಯಾವತ್ತಿದ್ರು ದೇವರಂತ ಮನುಷ್ಯರು. ಅವ್ರು ಕೊಲೆ ಮಾಡಿರ್ಬೋದು, ಬೇರೆ ಮಾತ್ರ ಮಾಡಿರ್ಬೋದು. ನಮ್ಮ ಬಾಸ್ ಬಗ್ಗೆ ನಮಗ್ ಮಾತ್ರ ಗೊತ್ತು, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ. ಅವ್ರ ಪೀಸ್ ಅವ್ರ ಮಾತ್ರ ಅಭಿಮಾನಿಗಳು ಮಾತ್ರ ಗೊತ್ತಿರುತ್ತೆ ಅವ್ರ ಬಲ ಏನು ಅಂತ. ಜೈ ಡಿ ಬಾಸ್. ಇದೆಲ್ಲ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ. ರಿಯಲ್ ಲೈಫ್ ಅಲ್ಲಿ ನಮ್ಮ ಬಾಸ್ ಸಿಎಂ ಆಗ್ತಾರೆ ಅಂತ ತೋರ್ಸ್ಕೊಟ್ಟಿರೋದು. ಇದು ಥಿಯೇಟರ್ ಅಲ್ಲಿ ಹಂಗೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ನೋಡ್ದೆ ನೀವೇ ಓಡಾಡ್ತಾ ಇದ್ರಲ್ಲ. ನೆಕ್ಸ್ಟ್ ನಮ್ಮ ಬಾಸ್ ಸಿಎಂ ಆಗ್ತಾರೆ. ಈ ಮೀಡಿಯಾದವರು ಪೊಲೀಸ್ ಅವರೆಲ್ಲ ಹುಷಾರಾಗಿರ್ಬೇಕು. ಎಷ್ಟ್ ದಿನ ನಮ್ಮ ಬಾಸ್ನ ಎತ್ಕೊಂಡು ಬೇರೆಯವ್ರು ಬೇಳೆ ಬೇಯಿಸ್ಕೊಂತ ಇದ್ರು, ಇವಾಗ ನಮ್ಮ ಬಾಸೇ ಬೇಳೆ ಬೇಯಿಸ್ಕೊಳ್ತಾರೆ ಅಂತ ಗೊತ್ತಾಗಿದೆ ಅವ್ರಿಗೆ. ಅವರೇ ನೆಕ್ಸ್ಟ್ ಎಲ್ಲ ಸಿಎಂ ಆಗ್ತಾರೆ. ಮೀಡಿಯಾದವ್ರಿಗೆ ಏನ್ ಹೇಳ್ತೀರಾ? ದಿ ಡೆವಿಲ್, ದಿ ಡೆವಿಲ್ ಏನ್ ಹೇಳ್ಬೇಕು? ಡೆವಿಲ್ ಅಲ್ಲ, ದಿ ಡೆವಿಲ್ ಅನ್ಬೇಕು. ತುಂಬಾ ಚೆನ್ನಾಗಿದೆ ಫಿಲಮ್. ಎಲ್ಲಾರು ಇಷ್ಟು ಕ್ರೌಡ್ ಇದೆ ಅಂತ ಅಂದ್ರೆ ಹೇಳಕ್ಕೆ ಅಸಾಧ್ಯ. ಅವ್ರು ಅಲ್ಲಿದ್ರು ಇಷ್ಟೊಂದು ಫ್ಯಾನ್ಸ್ ಹೊಂದಿದಾರಲ್ಲ, ಅದಕ್ಕೆ ತುಂಬಾ ಸಂತೋಷ ಪಡ್ಬೇಕಷ್ಟೇ. ಅಲ್ಲ ಅಭಿಷೇಕ್ ಎಲ್ಲ ಮಾಡ್ತಾ ಇದೀರಾ ಬಾಸ್ಗೆ? ಬ್ರೋ ಅವ್ರು ದೇವ್ರ ಬ್ರೋ ನಮಗೆ. ನೋಡಿದ್ರ ಫಸ್ಟ್? ಇಲ್ಲ, ಇವಾಗ ಬಂದಿದೀವಿ ಶೋ ಮಾಡಕ್ಕೆ. ನಮಗೆ ಫಸ್ಟ್ ಶೋ ಮುಖ್ಯ. ನೋಡ್ತೀವಿ, ಮೂವಿ ನೋಡ್ತೀವಿ. ಭೂಮಿ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಂಗಿರ್ಲಿ, ಅವ್ರನ್ನ ಬರೀ ಬೆಳ್ಳಿ ಪರ್ದೆ ಮೇಲೆ ನೋಡ್ಬೇಕು ಅಷ್ಟೇ ನಾವು. ಅದಕ್ಕೋಸ್ಕರ ನಾವು ಫ್ಯಾನ್ ಆದಾರು. ಬೆಳ್ಳಿ ಪರ್ದೆ ಮೇಲೆ ನೋಡಿ, ಅಥವಾ ಬೇರೆ ಯಾರ ತರ ನೋಡಿ ಫ್ಯಾನ್ ಆದಾರಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಆಕ್ಟಿಂಗಿಗೆ ಫ್ಯಾನ್ ಆದಾರ ನಾವು. ಜೈ ಡಿ ಬಾಸ್. ಜೈ ಡಿ ಬಾಸ್. ಸಪೋರ್ಟ್ ಮಾಡ್ತಾ ಇದೀರಾ ಬಾಸ್ ಅಭಿಮಾನಿನ? ಬಾಸ್ ಅಭಿಮಾನ, ಬಾಸ್ ಅಂದ್ರೆ ಪ್ರಾಣ, ಬಾಸ್ ಅಂದ್ರೆ ಉಸಿರು. ಬಾಸ್ ಬಗ್ಗೆ ಏನಾದ್ರು ಹೇಳಿ. ಫಿಲಮ್ ಸಕದಾಗಿದೆ, ನಾನು ನೋಡಿದೆ. ನೀವು ನೋಡಿದ್ರ? ನೋಡಿದೆ. ಏನ್ ಅನಿಸ್ತು ನಿಮ್ಗೆ? ಬೂಂದಿ ಮೊಸರನ್ನ ಏನ್ ಹೇಳ್ತಾರೆ ಡೈಲಾಗ್ ಇದೆಲ್ಲ ಚಿಂದ್ರಿ. ಹೇಳಿ. ನನ್ಗೂ ಗೊತ್ತಿಲ್ಲ ಡೈಲಾಗ್ ನೀವು ಹೇಳೋದು. ಅಣ್ಣ ಸೂಪರ್ ಆಗಿದೆ. ಬಾಸ್ ಮೂವಿ ನೋಡಿ ನನ್ಗೊಂದು ಡೈಲಾಗ್, ಇಲ್ಲಿಂದ ಪ್ರೀತಿಸಿಲ್ಲ, ಇಲ್ಲಿಂದ ಇಲ್ಲಿಂದಾನು ಪ್ರೀತಿಸ್ಕೊಂಡೆ ನೋಡಿರೋದಣ್ಣ. ಮಸ್ತ್ ಆಗಿದೆ ಮಾತ್ರ ಫಿಲಮ್. ಅನ್ನದಾನ ಎಲ್ಲ ಮಾಡ್ತಾ ಇದೀರಾ, ಜನ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೆಲೆಬ್ರಿಟಿಗಳಿಗೆ ಏನ್ ಹೇಳಕ್ ಇಷ್ಟ? ಏನಂದ್ರೆ ಫಿಲಮ್ ಬಂದು ನೋಡಿ ಥಿಯೇಟರ್ ಅಲ್ಲಿ ಬಾಸ್ಕೊಂದು ಇದು ಮಾಡಿ, ಸುಮ್ನೆ ಬಾಸ್ ಬಗ್ಗೆ ಏನೇನೋ ಕೆಟ್ಟ ಹೆಸರು ಬರ್ತಿದೆ. ಮಾತಾಡೋರು ಮಾತಾಡ್ತಾ ಇರ್ತಾರೆ. ಮಾತಾಡ್ಲಿ ಸರ್, ಕೆಟ್ಟದಾಗ ಮಾತಾಡ್ಲಿ, ಒಳ್ಳೆ ನಾವು ಕಾಲರಿಂಗ್ ಅಂತ ಹೋಗೋಣ. ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಇಷ್ಟು ದಿನ ಎಷ್ಟು ಬಾಸ್ ಬಗ್ಗೆ ಮಾತಾಡಿದಾರಲ್ಲ ಅದೆಲ್ಲ ತಕ್ಬಿಟ್ಟು ನಿಮ್ ಪ್ರೀತಿ ವಿಶೇಷ ಎಲ್ಲ ಮೂವಿ ಮೇಲೆ. ಮತ್ತೆ ಕೆಲವರು ಅಪಪ್ರಚಾರ ಮಾಡ್ಬಿಡ್ತಾರೆ, ಫಿಲಮ್ ನೋಡ್ದಿರಾನೆ ನೆಗೆಟಿವ್ ಮಾತಾಡ್ಬಿಡ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಫಸ್ಟ್ ನಾವು ನೋಡ್ಬೇಕಂತ ಸರ್ ಇರೋರು ಮಾತಾಡ್ತಾರೆ ಸರ್. ಇವಾಗ ನಾನ್ ಎಲ್ಲ ಇವಾಗ ಮೈಂಡ್ ಸೆಟ್ ಒಬ್ರದ್ದು ಒಂದೇ ತರ ಇಲ್ಲ, ಎಲ್ಲಾರ್ದು ಮೈಂಡ್ ಸೆಟ್ ಅವ್ರ ತರ. ಸಾವಿರ ಮಾತಾಡ್ಕೊಳ್ಳಿ, ಈಗ ಬಂದು ಒಂದ್ಸಲ ಫಿಲಮ್ ನೋಡಿ. ಇವಾಗ ಕನ್ನಡ ಹೀರೋಗಳು ನಮ್ಗೆ ಮೇನ್. ಹೌದು ಅಲ್ವಾ? ಹೌದು. ನಮ್ ಬಾಸ್ ಹೇಳ್ಕೊಟ್ಟಿರೋದು, ಬಾಸು ಏನು ಕನ್ನಡ ವಿರೋಧಿ ಅಲ್ಲ, ಕನ್ನಡಗೋಸ್ಕರ ಇರೋದು. ಅವ್ರ ಅಭಿಮಾನಿಗಳು ನಾವು ಕನ್ನಡಗೋಸ್ಕರ. ಫ್ಯಾನ್ಸ್ ಸರ್ ನಮ್ಮಲ್ಲೇ ಕಚ್ಚಾಡ್ಕೊಂಡು ಏನ್ ಸಿಗುತ್ತೆ ಸರ್? ಕೆಲವರು ತಂದಿಕೋರು ಇರ್ತಾರೆ, ತಂದಿಕರ್ ಸಾವಿರ ಇದ್ದಾರೆ. ನಮ್ಮಲ್ಲೇ ಕಚ್ಚಾಡ್ಕೊಂಡು ಬೇಳೆ ಬೇರೆನೇ ಅವನ ಬೇಯಿಸ್ಕೊ ಹೋಗ್ತಾನೆ. ಮೊದ್ಲು ನಮ್ಮನೆ ಬೆಳೆ ಬೇಯಿಸೋಣ, ಬೇರೆಯವ್ರ ಮನೆ ಬೇರೆ ಆಮೇಲೆ ಬೇಯಿಸ್ಕೊಳ್ಳೋಣ ಅಲ್ವಾ? ನಮ್ ನೋಡಿ ಎಲ್ಲ ಒಗ್ಗಟ್ಟಿನ ಇರೋಣ. ಯಾವ ಫ್ಯಾನ್ ಸಾಂಗ್ಸ್ ಏನು ಬೇಡ, ಎಲ್ಲ ಹೀರೋಗಳು ಒಂದೇ. ನಾವು ಕನ್ನಡ ಇಂಡಸ್ಟ್ರಿ ಒಂದೇನೆ. ನಿಮ್ಮ ಅಧ್ಯಕ್ಷ ಏನು ಮಾತಾಡ್ತಾ ಇಲ್ಲ, ಅವ್ನು ನಾಚಿಕೆ ಅವನು. ಥ್ಯಾಂಕ್ಸ್ ಅಣ್ಣ. ಮೇಡಮ್ ಬಾಸ್ ಫಿಲಮ್ ನೋಡಿದ್ರಾ? ಇವಾಗ ನೋಡಕ್ ಬರ್ತಾ ಇದೀವಿ. ಇವಾಗ ಹೋಗ್ತಾ ಇದ್ದೀರಾ? ಇವಾಗ ಫಸ್ಟ್ ಶೋ ನೋಡ್ಕೊಂಡು ಬಂದಿದ್ದಾರೆ, ಸೆಲೆಬ್ರೇಷನ್ ಫುಲ್. ಹೆಂಗ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿದೆ, ನೋಡಿದ್ರೆ ಖುಷಿ ಆಗ್ತಾ ಇದೆ. ನೀವು ಬಾಸ್ ಅಭಿಮಾನಿನ? ಎಲ್ಲರೂ ಅಭಿಮಾನಿನ? ಫುಲ್ ಫ್ಯಾಮಿಲಿ ಜೊತೆ? ಲೇಡಿ ಗ್ಯಾಂಗ್? ಇದ್ರಲ್ಲಿ ಕೃಷ್ಣ ಇದಾರೆ, ಡೆವಿಲ್ ಇದಾರೆ. ಆಮೇಲೆ ನಿಮ್ಗೆ ಯಾರು ಇಷ್ಟ ಆಯ್ತು? ನಾನು ಇಲ್ಲೇ ಇದ್ರೆ ಬಂದ್ ಹೇಳಿ. ಯಾರು ಬಾಸು? ಜೈ ಡಿ ಬಾಸ್ ಅಂದ್ಬಿಡಿ. ದರ್ಶನ ಇಷ್ಟ. ಇವಾಗ ಪ್ರೀತಿಯಿಂದ ದರ್ಶನ ಅಂತಿರಲ್ವಾ, ಯಾವ ಫಿಲಮ್ ಜಾಸ್ತಿ ನೋಡಿರೋದು? ತಮ್ಮನೇ ಇಷ್ಟ. ಯಾವ ಫಿಲಮ್ ಜಾಸ್ತಿ ನೋಡಿದ್ದೀರಾ? ಇವನ್ನೇ ಜಾಸ್ತಿ ನೋಡೋದು. ಅಂಬರೀಷ್, ಇವನು, ಶ್ರುತಿ ಅವ್ರ ಇಷ್ಟ. ಅಂಬರೀಷ್ ಅಣ್ಣ ಅಭಿಮಾನಿ? ಮಂಡ್ಯ ಗಂಡವನು, ಮಂಡ್ಯ. ಇವ್ರದ್ದು ಶ್ರುತಿ ಅವ್ರದ್ದು ಯಾವ ಫಿಲಮ್ ನೋಡಿದ್ದೀರಾ? ಎಲ್ಲ ಫಿಲಮ್ ನೋಡಿದೀನಿ. ಫ್ಯಾನ್, ಶ್ರುತಿ ಅವ್ರ ಫ್ಯಾನ್ ಇವರು. ಜೈ ಡಿ ಬಾಸ್ ಅಂದ್ಬಿಡಿ. ನನ್ಗೆ ಅನ್ನಕ್ ಬರೋದಿಲ್ಲ. ಗಿಲ್ಲಿ ಇದಾರೆ, ಗಿಲ್ಲಿ ನೋಡಕ್ಕೆ ಎಕ್ಸೈಟ್ಮೆಂಟ್ ಹೆಂಗಿದೆ ನಿಮ್ದು? ಗಿಲ್ಲಿ ಅವ್ರ ಕಾಮಿಡಿ ಮಾತ್ರ ಸಖತ್ತಾಗಿದೆ, ಸೂಪರ್ ಆಗಿದೆ. ಫಿಲಮ್ ಫುಲ್ ಫಿಲಮ್ ನೋಡಿದೆ. ಗಿಲ್ಲಿ ಕಾಮಿಡಿ ಮಾತ್ರ, ಹುಡುಕನ್ ಕ್ಯಾರೆಕ್ಟರ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ.
ಈ ಸರ್ತಿ ಬಿಗ್ ಬಾಸ್ ಶೋ ಅಲ್ಲಿ ಗಿಲ್ಲಿ ನಟ ಅವ್ರದ್ದು ಏನಾದ್ರು ಬರುತ್ತಂತ ವೀಕ್ಷಣೆ ಮಾಡ್ತಾ ಇದ್ದೇವೆ. ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ನೀವು ಗಿಲ್ಲಿ ಅಭಿಮಾನಿನಾ? ಹಾ, ಗಿಲ್ಲಿ ಅಪ್ಪಟ ಅಭಿಮಾನಿ. ಗಿಲ್ಲಿ ಇಷ್ಟ ಆಗಿದೆ ನಿಮ್ಗೆ? ಗಿಲ್ಲಿ ಸಖತ್ ಕಾಮಿಡಿ ಮಾಡ್ತಾನೆ ಪಾಪ, ಒಳ್ಳೆ ಮನುಷ್ಯ, ಎಂಟರ್ಟೈನರ್. ಹಾ 100. ಬಾಸ್ ಫಿಲಮ್ ನೋಡಿ ಏನ್ ಅನ್ನಿಸ್ತು? ಒಳ್ಳೆ ಸೂಪರ್ ಚೆನ್ನಾಗಿದೆ. ಬಾಕ್ಸ್ ಫಿಲಮ್ ಏನ್ ಅನ್ನಿಸ್ತು ಫಿಲಮ್ ನೋಡಿ? ಸೂಪರ್ ಆಗಿದೆ ಬ್ರೋ. ಡಬಲ್ ಆಕ್ಟಿಂಗ್ ಅಂದ್ರೆ ಏನು ಅಂತ ನಮ್ಮ ಬಾಸ್ ಹತ್ರ ಕಲಿಬೇಕು. ಆಕ್ಚುಲಿ ಡೆವಿಲ್ ಇಷ್ಟ ನಾವು ತುಂಬಾ ನೋಡಿದ್ವಿ ಡಬಲ್ ಆಕ್ಟಿಂಗ್ ಫಿಲಮ್ಗಳು ಎಲ್ಲ ಮಾಡಿದ್ದಾರೆ. ನಮ್ಮ ಬಾಸ್ ಹತ್ರ ನೋಡಿ ಕಲಿಬೇಕು ಡಬಲ್ ಆಕ್ಟಿಂಗ್ ಫಿಲಮ್ ಏನು. ನಿಮ್ಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಯಾವುದು, ಕೃಷ್ಣನ ಡೆವಿಲ್? ಈ ಸಮಾಜಕ್ಕೆ ಕೃಷ್ಣನ್ ಕ್ಯಾರೆಕ್ಟರ್ ಮುಖ್ಯ. ಬಟ್ ನಾವು ಕೆಟ್ಟವ್ರ ಹತ್ರ ಹೆಂಗೆ ಬದುಕಬೇಕು ಅನ್ನೋದ್ರ ವಿಚಾರವಾಗಿ ಹೋದ್ರೆ ಡೆವಿಲ್ ತರನೇ ಬದುಕಬೇಕು. ನಮಗೆ ಹಿಂದ್ಗಡೆಯಿಂದ ಕುತಂತ್ರಿಗಳ ತರ ಇದ್ಬೇಕಂದ್ರೆ ಅವ್ರಿಗೆ ನಾವು ಡೆವಿಲ್ ತರನೇ ಬದುಕಬೇಕಾಗತ್ತೆ. ಈ ಸಮಾಜಕ್ಕೆ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ನಾವು ಕೃಷ್ಣನ್ ತರ ಬದುಕಬೇಕಾಗತ್ತೆ ಬ್ರೋ. ಡೆವಿಲ್ ಸೊ ಮೂವಿ ಮಾತ್ರ ಬಾಸ್ ಮೂವಿ ಅಂದರೆ ಸಕ್ಕತ್ತಾಗೇ ಇರುತ್ತೆ. ನಾವು ಅದರಲ್ಲಿ ಕಥೆ ನೋಡೋದಕ್ಕೆ ಮತ್ತು ಬೇರೆ ಎಲ್ಲ ವಿಷಯ ನೋಡೋದಕ್ಕಿಂತ ಬಾಸ್ ನೋಡೋದಕ್ಕೆ ಬರೋದೇ ಜಾಸ್ತಿ. ಸೆಲೆಬ್ರಿಟಿಗಳು ಫುಲ್ಲು ಸೆಲೆಬ್ರೇಷನ್ ಇವತ್ತು. ಮತ್ತು ಬಾಸ್ಗಿಂತ ದೊಡ್ಡ ವಿಲನ್ ಒಬ್ರು ಇದ್ದಾರೆ ಈ ಫಿಲಮಲ್ಲಿ. ಅದನ್ನು ನೀವು ನೋಡಬೇಕಂದ್ರೆ, ನಿಮ್ಗೆ ಗೊತ್ತಾಗಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ನೋಡಬೇಕು. ಅವಾಗ ಗೊತ್ತಾಗುತ್ತೆ ಬಾಸ್ಗಿಂತ ಒಬ್ರು ದೊಡ್ಡ ವಿಲನ್ ಇರ್ತಾರ ಹಿಂಗೂ ಇರ್ತಾರ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಸಿ ಯು ಸೂನ್.